ಪ್ರಿಯ ವೀಕ್ಷಕರೇ, ಮಂಗಳೂರು ಸ್ಟೈಲಿನ ಚರುಮುರಿ ಮಾಡುವ ವಿಧಾನ ಈಗ ನಾವು ನಿಮಗೆ ಹೇಳಲು ಹೊರಟಿದ್ದೇವೆ. ಒಂದು ಈರುಳ್ಳಿ ಹಾಗೂ ಅರ್ಧ ಟೊಮಾಟ ಹಾಗೂ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಇಡಬೇಕು. ಹಾಗೆ ಮೆಣಸಿನಕಾಯಿ ಜೊತೆಗೆ ತುರಿದ ಕ್ಯಾರೆಟ್ ಎಲ್ಲವನ್ನು ರೆಡಿಯಾಗಿಟ್ಟು ಸ್ವಲ್ಪ ಪಾತ್ರೆಗೆ ಎಣ್ಣೆಯನ್ನು ಹಾಕಿ, ಹಾಗೆ ಅದಕ್ಕೆ ನೆಲಕಡಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಚೆನ್ನಾಗಿ ಕೊಚ್ಚಿದ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನಕಾಯಿ ಹಾಗೆ ಕ್ಯಾರೆಟನ್ನು ಹಾಕಿ, ಟೊಮೆಟೊ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೆಣಸಿನ ಹುಡಿ ಹಾಗೂ ಲಿಂಬೆ ರಸ, ತೆಂಗಿನಕಾಯಿ ಎಣ್ಣೆ ಹಾಕಿ ಚೆನ್ನಾಗಿ ರುಚಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಮಂಡಕ್ಕಿಯನ್ನು ತೆಗೆದುಕೊಳ್ಳಿ, ಹಾಗೆ ಮಂಡಕ್ಕಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿರೋ ಅದಕ್ಕೆ ಬೆರೆಸಿಕೊಳ್ಳಿ. ಚೆನ್ನಾಗಿ ಮತ್ತೆ ಮಿಶ್ರಣ ಮಾಡಿಕೊಳ್ಳಿ. ಕಾಯಿಸಿದ ನೆಲಕಡಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಹಾಗೂ ಮತ್ತೊಂದು ಸಲ ಮಿಶ್ರಣ ಮಾಡಿಕೊಳ್ಳಿ. ರುಚಿಕರವಾದ ಮಂಗಳೂರು ಸ್ಟೈಲಿನ ಚುರುಮುರಿ ಸವಿಯಲು ಸಿದ್ಧ.